ಹರೇ ಶ್ರೀನಿವಾಸ ಶ್ರೀಕೃಷ್ಣನ ಇವತ್ತಿನ ಅಲಂಕಾರ ನೋಡ್ಕೊಂಬನ್ನಿ. ಒಳ್ಳೆ ಗಾಗ್ರ ಹಾಕಿದಂಗೆ ಇತ್ತಲ್ಲ, ನೋಡಿ ಎಷ್ಟು ಚೆನ್ನಾಗಾಗಿದ್ದಾನೆ ಅಂತಂದ್ಬಿಟ್ಟು. ಆನಂತರ ಇವತ್ತು ಶ್ರೀಕೃಷ್ಣ ಮಠದಲ್ಲಿ ಕೋಟಿ ತುಳಸಿ ಅರ್ಚನೆ ಇತ್ತು. ಅದು ರಾಜಾಂಗಣದಲ್ಲಿ ಮಾಡ್ತಾರೆ. ಈ ಥರ ಇದ್ದಾಗ ತುಳು ಶಿವಳ್ಳಿ ಮಹಾಮಂಡಲ ವತಿಯಿಂದ ತುಳಸಿ ಮಾಮ ಅಂತಾರೆ, ಆ ವತಿಯಿಂದ ತುಂಬ ಜನ ಅಲ್ಲಿ ಸೇರಿದ್ರು. ಬೇರೆ ತುಳಸಿ ಕೆಲವರೆಲ್ಲ ಅದನ್ನ ಬಿಡಿಸಿ ಕೊಡ್ತಾಯಿದ್ರು, ಕೆಲವರು ವಿಷ್ಣು ಸಹಸ್ರನಾಮ ಮಾಡ್ತಾಯಿದ್ರು. ಆಮೇಲೆ ಶ್ರೀರೂರು ಸ್ವಾಮಿಗಳು ಅರ್ಚನೆ ಮಾಡ್ತಾಯಿದ್ರು. ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಆನಂತರ ಕೆಲವು ಅಡುಗೆಗಳನ್ನು ನೋಡ್ಕೊಂಡು ಬರೋಣ. ನಾನಿವತ್ತು ಇಂಗ್ಲೀಷ್ ಸಬ್ಟೈಟ್ಲ್ ಹಾಕ್ಲಿಕ್ಕಾಗಲಿಲ್ಲ, ನೆಂಟರು ಬರ್ತಾರೆ ಇವತ್ತು, ಅದಕ್ಕೆ ಸ್ವಲ್ಪ ಬ್ಯುಸಿಯಾಗಿ ಬಿಟ್ಟಿದ್ದೆ. ತುಂಬ ಸಲ ತೋರಿಸಿದಂಥದ್ದೇ ನಾನು ಇದು, ಆದ ಕಾರಣ ಜಾಸ್ತಿ ಹಾಕಿರಲಿಲ್ಲ. ನೀವು ಕೋಟಿ ತುಳಸಿ ಅರ್ಚನೆ ನೋಡ್ಕೊಂಬನ್ನಿ. ರಥಬೀದಿ ಅಂತೂ ಫುಲ್ಲು ರಶಲ್ಲಿದೆ. ಈಗ ಇಯರ್ ಎಂಡ್ ಆದ ಕಾರಣ ಓಂ ವಿಷ್ಣವೇ ನಮಃ ವಿಷ್ಣವೇ ನಮಃ ವಿಷ್ಣವೇ ನಮಃ. ಈಗ ಬೆಳಗ್ಗಿದ್ದು ಮಾಡಿದ ತಿಂಡಿ ಮಾಡಿದ್ದನ್ನು ನೋಡ್ಕೊಂಡು ಬರೋಣ. ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ಆಗುತ್ತೆ. ಅನ್ನಕ್ಕಿಟ್ಟಿದೆ ಸ್ವಲ್ಪ ನೋಡಿ. ಆಮೇಲೆ ಸ್ಪೆಷಲ್ ಪಲಾವ್ ಮಾಡೋಣ. ಪಲಾವ್ ಮಾಡ್ದಂಗೆ ಜಾಸ್ತಿ ಏನು ವೆರೈಟಿ ಇರಲಿಲ್ಲ, ಮಸಾಲೆ ಮಾತ್ರ ತುಂಬ ವೆರೈಟಿ ಇರುವಂಥದ್ದು. ಅದನ್ನು ನಿಮಗೆ ತೋರಿಸ್ತಾ ಬರ್ತೀನಿ. ತರಕಾರಿ ಎಲ್ಲ ನಾನು ಮುಂಚಿನಾವತ್ತೇ ಹೆಚ್ಚಿಟ್ಟಿದ್ದೆ, ನೋಡ್ಬೋದು ನೀವಿಲ್ಲಿ. ಆಮೇಲೆ ನೀರು ಕುದಿಯೋಕ್ಕೆ ಇಡಬೇಕು. ಆನಂತರ ಈಗ ಅದಕ್ಕೆ ಮಸಾಲೆ ಹುರಿಯೋಣ. ಈ ಮಸಾಲೆ ಹುರಿದು ಮಾಡುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ಕೆಂಪು ಮೆಣಸು ಎಷ್ಟು ಖಾರಕ್ಕೆ ಅಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೀಟ್ರೂಟ್ ಎಲ್ಲ ಹಾಕಿರೋದನ್ನ ಸ್ವಲ್ಪ ಕೆಂಪು ಆರೆಂಜ್ ಕಲರಲ್ಲಿ ಬರುತ್ತೆ ಈ ಪಲಾವು, ಗ್ರೀನ್ ಕಲರಲ್ಲಿ ಬರೋದಿಲ್ಲ. ಆನಂತರ ಅದಕ್ಕೆ ನೋಡಿ ಮಸಾಲೆಗಳನ್ನು ತೋರಿಸ್ತಾ ಬರ್ತೀನಿ. ಅದು ಸ್ವಲ್ಪ ಫ್ರೈ ಆಗಲಿ, ಆನಂತರ ಇನ್ನೊಂದು ಮಸಾಲೆ ಹಾಕ್ಕೊಳ್ತಾ ಬರೋಣ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಆ ಥರ ಮಾಡಿ ನೋಡಿ. ಒಂದು ಮರಾಠಿ ಮೊಗ್ಗು, ಆನಂತರ ಕೊತ್ತಂಬರಿ, ಸೋಂಪು, ಚಕ್ಕೆ, ಆನಂತರ ಒಂದೆರಡು ಲವಂಗ, ಇಷ್ಟು ಹಾಕ್ಕೊಳ್ಬೇಕು. ಏಲಕ್ಕಿ ಬಾಕಿದೆಲ್ಲ ಯಾವುದು ಬೇಡ, ಇಷ್ಟು ಹಾಕ್ಕೊಂಡು ಮಾಡಿ ನೋಡಿ. ಅದನ್ನ ಎಲ್ಲ ಫ್ರೈ ಮಾಡಿದ ನಂತರ ಆನಂತರ ಸ್ವಲ್ಪ ಅದಕ್ಕೆ ಕಲ್ಲು ಹೂವು ಅಂತ ಬರುತ್ತೆ, ನಾನು ನಿಮಗೆ ಲಾಸ್ಟ್ ಟೈಮು ತೋರಿಸಿದ್ದೆ. ಅದನ್ನ 1 ಚಮಚ ಅಷ್ಟು ಹಾಕಿದರೆ ಸಾಕಾಗುತ್ತೆ. ಅದು ತುಂಬ ಚೆಂದ ಫ್ಲೇವರ್ ಕೊಡುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಅನ್ನನೂ ಆಗಿಬಿಡ್ತು. ನಂದು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಎಣ್ಣೆ, ತುಪ್ಪ, ಆಮೇಲೆ ನನ್ನ ಹತ್ರ ಸಾಸಿವೆ ಎಣ್ಣೆ ಇತ್ತು, ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ತರಕಾರಿಯನ್ನು 5 ನಿಮಿಷ ಫ್ರೈ ಮಾಡಿದೆ. ಆನಂತರ ಅಕ್ಕಿ ತೊಳೆದಿಟ್ಕೊಂಡು ಅದನ್ನ ನೀರು ತೆಗೆದಿರಬೇಕು. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇದನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅದರಲ್ಲಿ ತರಕಾರಿಗೂ ಹಾಕ್ಕೊಳ್ಳಿ, ಆವಾಗ ತರಕಾರಿ ಬೇಗ ಬಾಡುತ್ತೆ. ಆನಂತರ ಎಲ್ಲ ಅಕ್ಕಿನೂ ಹಾಕಿ ನೀಟಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿ. ನಾನು ತುಂಬ ಫಾಸ್ಟ್ ಫಾರ್ವರ್ಡ್ ತೋರಿಸಿರೋದ್ರಿಂದ ತುಂಬ ಫಾಸ್ಟಾಗಿ ಬರುತ್ತೆ ಅದು ನಿಮಗೆ ವಿಡಿಯೋ. ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಎಲ್ರಿಗೂ ಪಲಾವ್ ಮಾಡಲಿಕ್ಕೆ ಗೊತ್ತಿರುವಂಥದ್ದೇ, ಆದರೆ ಈ ಥರ ಮಸಾಲೆ ಹಾಕಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತರಕಾರಿ ತಿನ್ನೋದಂಥ ಮಕ್ಕಳಿಗೆ, ಒಂದೇ ಥರ ಮಸಾಲೆ ಬಡ್ತೋದಂಥವ್ರಿಗೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿ ನೋಡಿ, ತುಂಬ ನೀಟಾಗಿ ಬರುತ್ತೆ. ಇದು ಚೆಂದ ಫ್ರೈ ಮಾಡಿದ ನಂತರ ನೀರು ಪಕ್ಕದಲ್ಲಿ ಕುದಿಯೋಕ್ಕಿಟ್ಟು ನೀವು ನೋಡ್ಬೋದು. ಅದನ್ನ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡಿ, ನಾವು ಫ್ರೈ ಮಾಡಿದ್ವಲ್ಲ, ಫ್ರೈ ಮಾಡಿ ಅದನ್ನ ಪುಡಿ ಮಾಡ್ಕೊಳ್ಳಿ. ಆ ಮಸಾಲೆನ ತರಕಾರಿ ಎಲ್ಲ ಹಾಕಿದ ನಂತರ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಚಮಚ ತುಪ್ಪ ಅಥವಾ ಬೆಣ್ಣೆ ಸಿಕ್ಕಿದರೆ ಒಳ್ಳೆಯದು, ತುಪ್ಪನಾದರೂ ಹಾಕ್ಕೋಬೋದು. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಕೊನೆಗೆ ಹಾಕ್ಕೊಂಡು ಆನಂತರ ಕುದಿಯುವ ಬಿಸಿನೀರು ಹಾಕ್ಕೊಂಡು ಡೈರೆಕ್ಟಾಗಿ ಬೇಯಕ್ಕಿಡಿ. 10 ನಿಮಿಷದಲ್ಲೆಲ್ಲ ಈ ಪಲಾವ್ ಆಗಿಬಿಡುತ್ತೆ. ಕುಕ್ಕರಲ್ಲಿ ಮಾಡಿದರೆ ಫಾಸ್ಟ್ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು ಅಂತ ಅನಿಸುತ್ತೆ. ಬೆಳ್ತಿಗೆಲ್ವ ಬೇಗನೆ ಬೆಂದುಬಿಡುತ್ತೆ. ಆಮೇಲೆ 1 ವಾಟಿ ಅಕ್ಕಿಗೆ 3 ವಾಟಿಯಷ್ಟು ನೀರು ಹಾಕ್ತಾ ಬನ್ನಿ. ನೀಟಾಗಿ ಮಗಚಿ, ಸ್ವಲ್ಪ ಗಟ್ಟಿಯಾಗೋ ತನಕ ಕೈ ಹಾಕಿ ಮಗಚಿ ಒಂದು 2 ನಿಮಿಷ. ಆನಂತರ ಅದನ್ನು ನೀಟಾಗಿ ಮುಚ್ಚಿ ಬೇಯಿಸ್ಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಬೇಕಾದರೆ ನಿಮಗೆ ಇದರಲ್ಲಿ ಲಿಂಬೆಹಣ್ಣು ಹಾಕ್ಕೋಬೋದು. ಟೊಮೆಟೊ ಹಾಕಿದ್ದೀನಿ. ಆನಂತರ ಕೆತ್ತೆ ಹುಳಿ ಇತ್ತಲ್ಲ, ನಾನು ತೋರಿಸಿದೆ ನಿಮಗೆ, ಅದನ್ನು ಪುಡಿ ಮಾಡುವಾಗ, ಮಸಾಲೆ ಪುಡಿ ಮಾಡುವಾಗ ಅದ್ರ ಜೊತೆಗೆ ಹಾಕಿ ಅದನ್ನ ಪುಡಿ ಮಾಡಿದ್ದೆ ಆ್ಯಕ್ಚುಲಿ. ನೋಡಿ ಇದು ಆಗ್ತಾ ಬಂತು. ಈ ಟೈಮಿಗೆ ನೋಡಿ, ಇಷ್ಟು ನೀರು ಮೇಲೆ ಬಂದಾಗ ಇದನ್ನ ನಾವು ಮುಚ್ಚಿಟ್ಟು ಬೇಯಿಸಬೇಕು. ನಾನು ಒಲೆಯಲ್ಲಿ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಉದುರಾಗಿ ಬಂದಿದೆ ಅಂತ ನೋಡ್ಬೋದು. ನಾನು ನಿನ್ನೆ ಬೆಳಗ್ಗೆ ಮಾಡಿರುವಂಥದ್ದು ರೆಸಿಪಿ ಇದು. ಸಂಜೆ ತನಕ ಉದುರಾಗಿತ್ತು. ಈಗ ನೋಡಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋದನ್ನು ನೋಡೋಣ. ಇದು ಮಿಲ್ಲೆಟ್ಸ್ ಇದ್ದು
ಹೆಲ್ತಿ ಪೊಂಗಲಿದು. ಬರಗು ಅಂತ ಹೇಳ್ತಾರಲ್ಲ, ಆ ಮಿಲ್ಲೆಟ್ಸಿಂದ ಮಾಡುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಒಲೆ ಉರಿ ಹಚ್ಚಿ ನಾನು ನೀರು ಕುದಿಯೋಕ್ಕಿಟ್ಟೆ, ನೀವು ಕಾಣ್ಬೋದು. ಆ ನಂತರ ನೋಡಿ 2 ವಾಟಿ ಬರಗು ಅಕ್ಕಿನ ಮಿಲೆಟ್ಸ್ ಇದು, ಅದಕ್ಕೆ 1 ವಾಟಿ ಹೆಸರು ಬೇಳೆನ ತಗೊಳ್ಬೇಕು. ತಗೊಂಡು ನೀಟಾಗಿ ತೊಳೆದು ಕುದಿಯುವ ನೀರಿಗೆ ಹಾಕಿ ಅದನ್ನ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಮಿಲೆಟ್ಸಿದ ಅಡುಗೆ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮಾಡಿಕೊಂಡು ನೋಡಿ ಇದನ್ನ. ಆನಂತರ ಕುದಿಯುವ ನೀರಿಗೆ ಹಾಕಿ ಅದನ್ನ ಬೇಯಿಸ್ಕೊಳ್ಳಿ. ಆನಂತರ ಬೆಂದ ನಂತರ ಅದಕ್ಕೆ ನೋಡಿ ಸ್ವೀಟ್ ಪೊಂಗಲ್, ಸ್ವಲ್ಪ ಖಾರ ಪೊಂಗಲ್ ಅದರಲ್ಲೇ ಡಿವೈಡ್ ಮಾಡಿದರೆ ಆಯಿತು. ಸ್ವಲ್ಪ ತೆಗೆದು ನೋಡಿ ಅದಕ್ಕೆ ಬೆಲ್ಲ, ಚಿಟಿಕೆ ಉಪ್ಪು, ಒಂದು 3-4 ಲವಂಗ. ಯಾವತ್ತು ಪೊಂಗಲಿಗೆ ಲವಂಗ ಹಾಕಿದರೂ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ 1 ಚಮಚ ತುಪ್ಪ ಹಾಕಿ ಆಗೋಗ್ಬಿಡುತ್ತೆ. ಆಮೇಲೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ನೋಡಿ ನಾನು ಮೊನ್ನೆ ತಂದಿದ್ನಲ್ಲ, ಆ ಸ್ಲೈಸ್ ಮಾಡುವಂಥದ್ದು ಯಾವುದು ಡ್ರೈ ಫ್ರೂಟ್ಸ್ ಅದರಲ್ಲೇ ಮಾಡ್ತಾಯಿದ್ದೀನಿ, ನೀವು ಕಾಣ್ಬೋದು. ಆನಂತರ ನಾನು ಖಾರ ಪೊಂಗಲಿಗೂ ಅದರಲ್ಲೇ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡೆ. ತುಂಬಾ ನೀಟಾಗಿ ಬರುತ್ತೆ ಇದು. ಈ ಸೀಸನಲ್ಲಿ, ಈ ಧನುರ್ಮಾಸದಲ್ಲಿ ಪೊಂಗಲ್ ಮಾಡೋದನ್ನು ಮರಿಬೇಡಿ. ಇವತ್ತು ಚೌತಿ ಆದ ಕಾರಣ ದೇವರಿಗೆ ಮಾಡಿಟ್ಟೆ. ಈಗ ಖಾರ ಪೊಂಗಲ್ ನೋಡೋಣ. ಉಪ್ಪು, ಜೀರಿಗೆ, ಶುಂಠಿ, ಕಾಳುಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಇಂಗು ಮತ್ತು ಕಾಯಿ ಮೆಣಸು ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದನ್ನ ಪುಡಿ ಮಾಡ್ಕೊಳ್ಳಿ. 1 ಚಮಚ ತುಪ್ಪ ಹಾಕಿಬಿಟ್ಟು, ತುಪ್ಪ ಎಲ್ಲ ತುಂಬ ಚೆನ್ನಾಗಿ ಹಿಡಿಸುತ್ತೆ ಇದಕ್ಕೆ. ಆನಂತರ ಅದಕ್ಕೆ ಈ ಪುಡಿ ಮಾಡಿದ ಮಸಾಲೆ ಹಾಕಿ ಅದನ್ನ ಬೇಯಿಸ್ಕೊಳ್ಳಿ. ಒಂದು ಕುದಿ ಬಂದರೆ ಸಾಕು. ಆನಂತರ ಅದಕ್ಕೊಂದು ಒಗ್ಗರಣೆ ಮಾಡಬೇಕು. ನೋಡಿ, ನನ್ನ ಇಂಡಕ್ಷನ್ ಇದು ಗ್ಯಾಸ್ ಸ್ಟವ್ ಮತ್ತು ಈ ಕಟ್ಟಿಗೆ ಒಲೆ ತುಂಬ ಎತ್ತರದಾಗಿರೋದ್ರಿಂದ ಸ್ವಲ್ಪ ನನಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಒಂದು ಒಗ್ಗರಣೆ ಅದು ಬಾಣಲಿಯಲ್ಲಿ ತುಪ್ಪ ಹಾಕಿ ಜೀರಿಗೆ, ನೆಲಗಡಲೆ, ಕರಿಬೇವಿನ ಸೊಪ್ಪು, ಇಂಗು ಹಾಕಿ ಅದಕ್ಕೆ ಒಗ್ಗರಣೆ ಕೊಡಿ. ನಾನು ಈ ಸಲ ಹುಳಿ ಬಜ್ಜಿ ಮಾಡಿಲ್ಲ, ಮಾವಿನಕಾಯಿ ಚಟ್ನಿ ಮಾಡಿದ್ದೆ, ನೀವು ಕಾಣ್ಬೋದ. ನಂತರ ನನಗೆ ಎಲ್ಲೋ ಮಾವಿನಕಾಯಿ ಸಿಕ್ಕಿತ್ತು, 1-2 ಮಾವಿನಕಾಯಿ ಹಾಕಿ ಇದಕ್ಕೆ ಚಟ್ನಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಂಬ ಖಾರ ಆಗಿತ್ತು ಚಟ್ನಿ. ಅದು ಹುಳಿ ಖಾರ ಇದ್ರೇ ಚೆಂದ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಖಾರ ಹಾಕಿದ್ದೆ. ನೋಡಿ, ಇದು ಆಗಿಬಿಡ್ತು. ನೋಡಿ, ಅದಕ್ಕೆ ಆ ಡ್ರೈ ಫ್ರೂಟ್ಸ್ ಹೇಳಿದ್ನಲ್ಲ ಸ್ವಲ್ಪ ಹಾಕ್ಕೊಂಡೆ. ನಾನು ಆ್ಯಕ್ಚುಲಿ ಇಡೀ ಗೋಡಂಬಿ ಎಲ್ಲ ಹಾಕ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಹಾಕಿದರೆ ಹಾಗೇ ಬಿಡ್ತು, ನೀವು ನೋಡ್ಬೋದು. ಆನಂತರ ನೋಡಿ ಮಾವಿನಕಾಯಿ ಚಟ್ನಿ ಮಾಡೋಣ. ನೋಡಿ, ಮಾವಿನಕಾಯಿ ಸಿಕ್ಕಿತ್ತು ನನಗೆ, ಅದರ ಚಟ್ನಿ ಮಾಡಿದೆ. ಮಾವಿನಕಾಯಿ, ಉಪ್ಪು, ಇಂಗು, ತೆಂಗಿನಕಾಯಿ, ಸ್ವಲ್ಪ ಖಾರ ಹಾಕಿದೆ, ಒಂದು 6 ಕಾಯಿ ಮೆಣಸು ಹಾಕಿ ಚಟ್ನಿ ಮಾಡಿದ್ದು ಸರ್ವ್ ಮಾಡಿದೆ. ಆನಂತರ ಈಗ ನೇಂದ್ರ ಬಾಳೆಹಣ್ಣಿದ್ದು ಪಾಯಸ ಮಾಡೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ನೀವು ನೋಡ್ಬೋದು. ಅದನ್ನ ಹಬೆಯಲ್ಲಿ ಒಂದು 10 ನಿಮಿಷ ಬೇಯಿಸಿ ಆನಂತರ ಸಿಪ್ಪೆ ತೆಗೆದು ಅದನ್ನ ನೀಟಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಅದು ಪೇಸ್ಟ್ ಥರ ಆಗಿಬಿಡುತ್ತೆ, ಆ ಥರ ಆಗಬೇಕು. ಆನಂತರ ಒಂದು ಬಾಣಲಿಯಲ್ಲಿ ಎಣ್ಣೆ ಇಡಬಾರ್ದು, 1 ಚಮಚ ತುಪ್ಪ ಹಾಕಿಬಿಟ್ಟು, ನೋಡಿ ತುಪ್ಪ ಹಾಕಿಬಿಟ್ಟು ಅದನ್ನ ನೀಟಾಗಿ ಅದನ್ನ ಫ್ರೈ ಮಾಡಿ ಒಂದು 2-3 ನಿಮಿಷ ಅದನ್ನ ಫ್ರೈ ಮಾಡಬೇಕಾಗತ್ತೆ. ಆನಂತರ ಅದಕ್ಕೆ ಸ್ವಲ್ಪ ಬೆಲ್ಲ, ಒಂದು ಚಿಟಿಕೆ ಉಪ್ಪು, ನಂತರ ತೆಂಗಿನಕಾಯಿ ಹಾಲು ತೆಕ್ಕೋಬೇಕು. ಇದನ್ನ ಫ್ರೈ ಮಾಡ್ತಾ ನಾನು ಈ ಕಡೆ ತೆಂಗಿನಕಾಯಿ ಹಾಲು ತೆಕ್ಕೊಂಡೆ. ನೋಡಿ, ಸ್ವಲ್ಪ ನೀರು ಹಾಕಿ ಅದನ್ನ ನೀಟಾಗಿ ಕುದಿಸಬೇಕು. ಆನಂತರ ತೆಂಗಿನಕಾಯಿ ಹಾಲು ಹಾಕ್ಕೋಬೇಕು. ಅದು ಬೆಂದ ನಂತರ ನಾವು ಎಲ್ಲ ಕಂಪ್ಲೀಟ್ ಆಯಿತು ಅನ್ನೋವಾಗ ಗಟ್ಟಿ ಹಾಲು ಹಾಕೋ, ಫಸ್ಟು 2 ಹಾಲು ಹಾಕ್ಕೋಬೇಕು. ಆನಂತರ ದಪ್ಪ ಹಾಲು ಹಾಕ್ಕೊಂಡು ಕುದಿಸಬೇಕು. ಆಮೇಲೆ ಅದಕ್ಕೆ ಒಗ್ಗರಣೆಗೆ ಏನು ಗೊತ್ತಾ, ಈ ತೆಂಗಿನಕಾಯಿ ಇದೆಯಲ್ಲ, ಹಸಿ ತೆಂಗಿನಕಾಯಿನ ಅದನ್ನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತೀವಿ, ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಏಲಕ್ಕಿ ಇದು ಎಲ್ಲ ಏನು ಬೇಕು ಅಂತಿಲ್ಲ, ಲವಂಗ ಎಲ್ಲ ಏನು ಬೇಕು ಅಂತಿಲ್ಲ, ಇದು ಚೆಂದ ಫ್ಲೇವರ್ ಕೊಡುತ್ತೆ ನಿಮಗೆ. ಹಾಗೂ ಬೇಕಂದ್ರೆ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ವೆನಿಲಾ ಫ್ಲೇವರ್ ಹಾಕ್ಕೊಂಡೆ, ಅದು ಚೆನ್ನಾಗಿ ಐಸ್ ಕ್ರೀಮ್ ಥರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತುಪ್ಪ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿ ಅದನ್ನ ಅದಕ್ಕೆ ಹಾಕಿದರೆ ಪಾಯಸನೂ ರೆಡಿ ಆಗಿಬಿಡ್ತು. ಇದು ಇವತ್ತಿನ ಅಡುಗೆ ಎಲ್ಲ ಚೌತಿದ್ದು
ಚಿಕ್ಕ ಚೌತಿ, ಇವತ್ತು ನಿನ್ನೆ ಸಂಕಷ್ಟಿ ಆದರೆ ಬೆಳಗಿನ ಸೂರ್ಯೋದಯಕ್ಕೆ ಇವತ್ತು ಚೌತಿ ಇರುತ್ತೆ ನೋಡಿ. ದಪ್ಪ ಹಾಲು ಹಾಕ್ಕೊಂಡೆ ನಾನು. ಆನಂತರ ಆ ತೆಂಗಿನಕಾಯಿ ಹುರಿದಿದ್ದನ್ನು ಹಾಕ್ಕೊಂಡೆ, ನೀವು ಕಾಣ್ಬೋದಲ್ಲಿ. ಪಾಯಸ ಆಗೇ ಬಿಡ್ತು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ. ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.